ಸದ್ದು ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ರಾಜಣ್ಣವ್ರದ್ರ ಬಗ್ಗೆ ಹೇಳಿದ್ದಾರೆ. ಖಂಡಿತವಾಗಿಯೂ ಅದು ಗಂಭೀರ ವಿಷಯ ಮತ್ತು ಇದೆಲ್ಲ ನಾವು ನೋಡಿದ್ದೀವಿ. ಹಿಂದೆ ಅನೇಕ ಸಂದರ್ಭಗಳಲ್ಲಿ ಇಂಥ ಘಟನೆಗಳಾಗಿರುವಂಥದ್ದು, ಕೆಲವರಿಗೆ ಇದರ ತೊಂದರೆ ಆಗಿರುವಂಥದ್ದು, ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಈ ಇಂಥ ಒಂದು ಪ್ರಕರಣಗಳು ಉದ್ದೇಶಪೂರ್ವಕವಾಗಿ ಅವರನ್ನು ಇದರಲ್ಲಿ ಸಿಲುಕಿಸುವಂಥ ಕೆಲಸ ಮಾಡಿರುವಂಥ ಘಟನೆಗಳು ನಡೆದಿದೆ. ಅದರಿಂದ ಇವತ್ತು ನಮ್ಮ ಮಿನಿಸ್ಟ್ರೇ ಇವತ್ತು ಈ ಥರ ಆಗಿರುವಂಥ ಇದೇನು ಹೊಸ ಸುದ್ದಿ ಅಂತ ಏನಲ್ಲ. ಅನೇಕ ಈಗಾಗಲೇ ನೀವೇ ನೋಡಿದ್ದೀರಾ, ಬೆಳಗಾಂ ಜಿಲ್ಲೆಯಲ್ಲೂ ನೋಡಿದ್ದೀರಾ, ಬೇರೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಿದ್ದೋದಾಗ ಅದ್ರದ್ದು ಬಗ್ಗೆನೂ ಅವಾಗೆಲ್ಲ ಸುದ್ದಿಗಳಿತ್ತು. ಇವೆಲ್ಲ ನಮ್ಮ ಸಮ್ಮಿಶ್ರ ಸರ್ಕಾರ ಬಿದ್ದೋದಾಗ ಮತ್ತು ಬೇರೆ ಬೇರೆ ಕಡೆ ಈ ಥರದೆಲ್ಲ ಪ್ರಕರಣಗಳು ಪೊಲೀಸಲ್ಲೂ ಕೂಡ ದಾಖಲೆ ಆಗಿರುವಂಥದ್ದಿದೆ. ಬೇರೆ ಬೇರೆ ಜನರನ್ನು ಈ ಥರ ಟ್ರ್ಯಾಪ್ ಮಾಡಿ ಅವರಿಗೆ, ಯಾರು ಬಿಸ್ನೆಸ್ ಮಾಡೋರಿಗೆ, ಉದ್ಯಮಿಗಾರರಿಗೆ ಮತ್ತು ಈ ಬೇರೆ ಬೇರೆ ವ್ಯಕ್ತಿಗಳನ್ನ ಇದರಲ್ಲಿ ಟ್ರ್ಯಾಪ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೆದಿದೆ. ಆದ್ದರಿಂದ ಇದು ಗಂಭೀರ ಪ್ರಕರಣನೇ. ಖಂಡಿತ ಏನು ದೂರನ್ನು ರಾಜಣ್ಣವ್ರು ನೀಡ್ತಾರೆ ಅದರ ಆಧಾರದ ಮೇಲೆ ಎಲ್ಲ ರೀತಿಯ ತನಿಖೆಯನ್ನು ಮಾಡ್ತಕ್ಕಂಥ ಸರ್ಕಾರ ತಯಾರಾಗಿದೆ. ಬಿಜೆಪಿಯವರು ಆರೋಪ ಮಾಡ್ತಾರೆ ಅವ್ರಿಗೆ. ಯಾಕಂತ ಹೇಳಿದ್ರೆ ನಾನು ಈಗ ನೋಡಿ, ಇದು ಒಂದು ಪಕ್ಷಕ್ಕೆ ಸೀಮಿತ ಮಾಡೋಕ್ಕೆ ಹೋಗಬಾರ್ದು. ಇದು ಯಾಕಂದರೆ ಅನೇಕ ಜನ ಇದರಲ್ಲಿ ಇದಕ್ಕೆ ಇಂಥ ಒಂದು ಘಟನೆಗಳಿಗೆ ಒಳಗಾಗಿ ಕಷ್ಟಕ್ಕೆ ಒಳಗಾಗಿರ್ತಕ್ಕಂಥವ್ರು ಇದ್ದಾರೆ. ಅದು ಯಾರು ಮಾಡಿಸಿದರೆ ಅದನ್ನು ಹಿಡಿಬೇಕು ಅಲ್ವಾ? ಪಾಪ ಅನೇಕ ಜನರ ಅವರ ಜೀವನಗಳ ಅವ್ರ ಬದುಕಿ ಇಂಥ ಒಂದು ಘಟನೆಗಳಿಂದ ಅವರ ಕೌಟುಂಬಿಕ ಬದುಕು ಕೂಡ ಮತ್ತು ಸಮಾಜದಲ್ಲೂ ಕೂಡ ಅವ್ರಿಗೊಂದು ರೀತಿ ತಲೆ ತಗ್ಗಿಸುವಂಥ ವಿಷಯಗಳಾಗಿದೆ. ಅದಕ್ಕೆ ಇಂಥದ್ದನ್ನು ಆದಾಗ ಅದನ್ನು ನಾವು ಹೇಗೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಯಾರು ಮಾಡಿಸ್ತಾರೆ ಇದ್ದಂಥದ್ದನ್ನು ಅವ್ರನ್ನ ಹಿಡಿಯೋದಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು. ಇದು BJP, ಕಾಂಗ್ರೆಸ್ಸು, JDS ಅಂತಲ್ಲ, ಯಾರೋ ಬೇರೆಯವರು ಇರ್ಬೋದು. ರಾಜಕೀಯ ಪಕ್ಷ ಯಾಕೆ, ಬೇರೆ ಬೇರೆ ಜನನೂ ಇರ್ತಾರೆ. ಅದಕ್ಕೆ ನೋಡೋಣ. ನೋಡಿ, ವಿಧಾನಸಭೆಯಲ್ಲಿ ಅತ್ಯಂತ ಕೆಟ್ಟ ರೀತಿಯಾಗಿ ಈ ಭಾರತೀಯ ಜನತಾ ಪಾರ್ಟಿಯ ಶಾಸಕರ ವರ್ತನೆ ನಾವು ನೋಡಿದ್ದೀವಿ. ಘಟನೆಗಳಾಗಿದೆ ವಿಧಾನಸಭೆಗಳಲ್ಲಿ ಒಂದೊಂದು ಸಲ. ಅದೇ ಸ್ಪೀಕರ್ ಹತ್ರನೇ ಹೋಗಿ ಅವ್ರ ಮೇಲೇ ಒಂದು ರೀತಿ ದಾಳಿ ಮಾಡುವಂಥದ್ದು ಮತ್ತು ಕೆಲವು ಸಂದರ್ಭದಲ್ಲಿ ಭಾಳ ಒಂದು ದೊಡ್ಡ ವಿಷಯ, ಭಾಳ ಗಂಭೀರ ವಿಷಯ, ಅದರ ಮೇಲೆ ಒಂದು ರೀತಿ ಭಾವನಾತ್ಮಕವಾಗಿ ಯೋಚನೆ ಮಾಡುವ ಸಂದರ್ಭದಲ್ಲಿ ಒಂದೊಂದು ಸಲ ಆಗಿರ್ತಕ್ಕಂಥದ್ದು. ಅದು ಮೊನ್ನೆ ಮಾಡಿರೋ ಉದ್ದೇಶಪೂರ್ವಕವಾಗಿ. ಯಾಕಂದರೆ ಆ ಸಬ್ಜೆಕ್ಟ್ ಅವ್ರು ಮಾತಾಡ್ತಾ ಇರೋದು ಈ ಹನಿ ಟ್ರ್ಯಾಪ್ ವಿಚಾರ. ಆ ಇಶ್ಯೂ ಅದನ್ನು ತೆಗೆದುಕೊಂಡು ಸ್ಪೀಕರ್ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತು ಸದನದ ಗೌರವವನ್ನು ನೀವು ಹಾಳು ಮಾಡ್ತೀರಾ ಅಂತ ಹೇಳಿದ್ರೆ, ನಮ್ಮ ಮುಖ್ಯಮಂತ್ರಿಯವರ ಬಜೆಟಿನ ಉತ್ತರ ಭಾಳ ಮುಖ್ಯ, ಇಡೀ ರಾಜ್ಯಕ್ಕೆ ಸಂದೇಶ ಹೋಗ್ಬೇಕು, ಅದು ಬರಬಾರ್ದು ಅಂತ ಒಂದು ಕಾನ್ಸ್ಪಿರಸಿ ಅದು. ಇದನ್ನೆಲ್ಲ ಇದಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳಿದ್ರೆ, ಸದನದ ಗೌರವವನ್ನು ಈ ಮಟ್ಟಕ್ಕೆ ಇಳಿಸ್ತಾರೆ ಅಂತ ಹೇಳಿದ್ರೆ BJP ಅವರಿಗೆ ನಾವು ಏನು ಮಾಡಬೇಕಂತ ಅವ್ರಿಗೆ. ಅದು ನಾನು ಹೇಳೋದು, ಇದು ಇನ್ನೂ ಅವತ್ತೇ ಕಠಿಣ ಕ್ರಮ ತೊಗೊಳ್ಬೇಕಾಗಿತ್ತು ಸ್ಪೀಕರ್ ಅವರು. ನನ್ನ ಪ್ರಕಾರ ಅವ್ರು ತಡ ಮಾಡಿದ್ರು. ಯಾಕಂದರೆ ಇಂಥ ಒಂದು ದುರ್ವರ್ತನೆ ಇದು ಖಂಡಿತವಾಗಿಯೂ ಸಹಿಸೋಕ್ಕಾಗೋದಿಲ್ಲ. ಆದ್ದರಿಂದ ಇದಕ್ಕೆ ಒಂದು ಒಳ್ಳೆಯ ತೀರ್ಮಾನ ಆಗಿದೆ. ಆ ಶಾಸಕರೇನಿದ್ದಾರೆ ಅವ್ರು ಅರ್ಥ ಮಾಡ್ಕೋಬೇಕು. ಮುಂದೆ ಈ ಥರ ಘಟನೆಗಳು ಮಾಡೋಕ್ಕೆ ಹೋಗಬಾರ್ದು. ಏನು ಇಷ್ಟ ಬಂದಂಗೆ ಮಾಡ್ಬೋದಾ ಅಲ್ಲಿ ಹೌಸ್ನಲ್ಲಿ? ಅದು ಪ್ರಕರಣ ಏನಿತ್ತು, ಅವತ್ತು ವಿಧಾನಸಭೆಯನ್ನು ಲಾಕ್ ಮಾಡಿದ್ರು. ವಿಧಾನಸಭೆಯ ಒಂದು ದ್ವಾರದಲ್ಲಿ ಕಮಿಷನನ್ನು ನಿಲ್ಲಿಸ್ಬಿಟ್ಟು ಒಳಗೆ ಬರದೇ ಇರೋ ರೀತಿ ಮಾಡಿಸಿದ್ರು. ಮತ್ತು ಸರ್ಕಾರದ ಒಂದು ಏನು ಭಾಳ ಸೂಕ್ಷ್ಮವಾದ ಸನ್ನಿವೇಶ ಇತ್ತು. ಯಾರು ನಮಗೆ ಮತ ಹಾಕುವಂಥವ್ರನ್ನ ಒಳಗೆ ಬಿಡೋದಕ್ಕೆ ಎಲ್ಲ ರೀತಿಯ ಒಂದು ಸೆಕ್ಯೂರಿಟಿ ಕೊಟ್ಟಿದ್ರು. ಆ ಸಂದರ್ಭ ಅತ್ಯಂತ ಭಾವನಾತ್ಮಕವಾದಂಥ ಒಂದು ಸಮಯ. ಇದು ಒಂದು ಉದ್ದೇಶಪೂರ್ವಕವಾಗಿ ಈ ಹನಿ ಟ್ರ್ಯಾಪ್ ವಿಚಾರ ಇಟ್ಕೊಂಡು ಸರ್ಕಾರ ಉತ್ತರ ಕೊಡಬಾರ್ದು ಅಂತೇಳಿ ಅತ್ಯಂತ ಕೀಳಮಟ್ಟದ ಕೆಟ್ಟ ರೀತಿಯಾಗಿ ಈ BJPಯ ಶಾಸಕರು ವರ್ತನೆ ಮಾಡಿದ್ದಾರೆ. ಅದಕ್ಕೆ ತಕ್ಕ ಪಾಠ ಇವತ್ತಿನ ದಿವಸ ಸ್ಪೀಕರ್ ಅವರು ಕಲಿಸಿದ್ದಾರೆ. ಇದನ್ನು ಕಲಿತ್ಕೊಂಡು ಮುಂದೆ ಇಂಥ ಪುನರಾವರ್ತನೆ ಆಗಬಾರ್ದು ಅಂತ ನಾನು ಅವ್ರನ್ನ ಕೇಳ್ಕೊಳ್ತೀನಿ. ಮತ್ತು ಈ ತೀರ್ಮಾನ ಒಳ್ಳೆಯ ತೀರ್ಮಾನನೇ.